ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಬೇಟೆ ಮಾಡಿದ್ದಾರೆ. ಏನಂದ್ರೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೆಯಲ್ಲಿ ಗಾಂಜಾ ಪ್ಯಾಕೆಟ್ ಅನ್ನ ಮಾಡಿಕೊಂಡು ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇದ್ದ ಈ ವ್ಯಕ್ತಿ ಖಚಿತ ಮಾಹಿತಿ ಸಿಗುತ್ತೆ ಪೊಲೀಸರಿಗೆ. ಅದಾದ ಮೇಲೆ ಅವರು ದಾಳಿಯನ್ನ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರ ಬೇಟೆಗೆ ಬಲಿಯಾಗಿದ್ದಾನೆ. ಅಕ್ರಮವಾಗಿ ಗಾಂಜಾ ಮಾರ್ತಾ ಇದ್ದಂತ ವ್ಯಕ್ತಿ ಮನೆಯಲ್ಲೇ ಗಾಂಜಾ ಪ್ಯಾಕೆಟ್ಸ್ ಅನ್ನ ಮಾಡಿ ಅಕ್ರಮವಾಗಿ ಅವನು ಮಾರಾಟವನ್ನ ಮಾಡ್ತಾ ಇದ್ದ. ಮಾಹಿತಿ ಸಿಗುತ್ತೆ ಪೊಲೀಸರಿಗೆ. ಅದು ಖಚಿತ ಅಂತ ಗೊತ್ತಾದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಂಟನಕುಂಟೆ ಗ್ರಾಮದ ಚೇತನ್ ಕುಮಾರ್ ಬಂಧಿತ ಆರೋಪಿ. ಸುಮಾರು 2 ಲಕ್ಷ ಮೌಲ್ಯದ 860 ಗ್ರಾಂ ಒಣ ಗಾಂಜಾವನ್ನ ವಶಕ್ಕೆ ತಗೊಂಡಿದ್ದಾರೆ. ಮನೆಯಲ್ಲೇನೆ ಯಾರಿಗೂ ಗೊತ್ತಾಗೋದಿಲ್ಲ. ಮನೆಯಲ್ಲಿ ನಾನು ಪ್ಯಾಕ್ ಮಾಡಿ ಮಾರಾಟ ಮಾಡಿದ್ರೆ ಗಾಂಜಾನ ಅಂತ ನಿರ್ಧಾರ ಮಾಡ್ತಾನೆ. ಒಂದಷ್ಟು ಜನರ ಸಹಾಯದಿಂದ ಅವನು ಮನೆಯಲ್ಲೇ ತಯಾರು ಮಾಡಿ ಮಾರಾಟ ಮಾಡ್ತಾ ಇರ್ತಾನೆ. 2 ಲಕ್ಷ ಬೆಲೆ ಬಾಳುವಂತ 860 ಗ್ರಾಂ ಗಾಂಜಾ. ಯಾರು ಹೀಗೆ ಮಾಹಿತಿಯನ್ನ ನೀಡ್ತಾರೆ ಪೊಲೀಸರಿಗೆ. ಅದು ಖಚಿತವೋ ಅಲ್ಲವೋ ಅಂತ ಅವರು ಸರಿಯಾಗಿ ತಿಳ್ಕೋತಾರೆ. ಅದು ಪಕ್ಕ ಅಂತ ಗೊತ್ತಾದ ಮೇಲೆ ಏಕಾಏಕಿ ರೆಡ್ ಹ್ಯಾಂಡ್ ಆಗಿ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅವನ ಹತ್ರ ಇದ್ದಂತಹ ಗಾಂಜಾವನ್ನ ವಶಕ್ಕೆ ತಗೊಂಡು ಚೇತನ್ ಕುಮಾರ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್. ಸರ್ ಫೋನ್ ಮಾಡ್ತೀನಿ, ಒಂದು ಯಾವುದೋ ಒಂದು ರೈಡ್ ಮಾಡ್ತಾ ಇದ್ದೀನಿ ಗಾಂಜಾ ಕೇಸ್.